ಈಗ ತಾನೇ ಒಂದು ಒಳ್ಳೆ ಹಾಸ್ಯಭರಿತ ಸಿನಿಮಾ ನೋಡ್ಕೊಂಬಂದೆ. ಒಂಥರ ವಿಚಿತ್ರವಾಗಿದೆ ಸಿನಿಮಾ, ಬಟ್ ಅಷ್ಟೇ ಚೆನ್ನಾಗಿದೆ. ಅವನು ಹುಡುಗ ಅಂತ ನಿಜವಾಗ್ಲೂ ಆ ಗೆಟಪ್ಪಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ. ಡೈರೆಕ್ಟರ್ ಮಧು ಅವರು ಕಾಕಾರೋರಲ್ಲಿ ನಿಜವಾದ ಡೈರೆಕ್ಟರ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಮೂಲಿ ಸಿನಿಮಾಗಿಂತ ಮಾಮೂಲಿ ಫ್ಯಾಮಿಲಿ ಸ್ಟೋರಿ, ಅದೇ ವಿಲನ್ನು, ಅದೇ ಕತೆ, ಅದೇ ಹೀರೋಯಿನ್ ಇದೆಲ್ಲ ನೋಡಿ ನೋಡಿ ಬೇಜಾರವ್ರಿಗೆ ಇದೊಂದು ಒಳ್ಳೆಯ ಊಟ ಅಂತ ಅನ್ಬೋದು. ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ದೇ ರಿಯಲಿ ಲವ್ ಇಟ್. ಸಿನಿಮಾ ಒಂಥರ ಕೆಲವು ಕಡೆ ಅಂತ ಸಿನಿಮಾ ವಿಚಿತ್ರವಾಗಿದೆ ಅಂತಲೇ ಹೇಳ್ಬೋದು, ಆದರೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ, ಎಲ್ಲೂ ಬೇಜಾರಂತ ಅನಿಸಲ್ಲ. ಅಟ್ಲೀಸ್ಟ್ ಒಂದು 3 hours 2.5 hours ವಿ ಕ್ಯಾನ್ ಎಂಜಾಯ್ ದ ಮೂವಿ. ಖುಷಿ ಅನಿಸುತ್ತೆ ತುಂಬ ಒಂಥರ. ನನಗಂತೂ ತುಂಬ ಇಷ್ಟ ಆಯಿತು ಪಿಕ್ಚರ್ ಅಂತೂ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ನೀವು ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಅದಕ್ಕೆ ಸಹಕಾರ ಕೊಡಿ. ಕನ್ನಡ ಸಿನಿಮಾ ಬೆಳಿಬೇಕು, ಉಳಿಬೇಕು ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಎನ್ಕರೇಜ್ ಮಾಡಬೇಕು. ಧನ್ಯವಾದಗಳು. ಮಿಸ್ಟರ್ ರಾಣಿ ಆದರೆ ಅದ್ರ ಮುಂದೆ ಇರೋ ಒಂದು ಎಫರ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಎಸ್ಪೆಷಲಿ ಈ ಸಿನಿಮಾದ ಹೀರೋಯಿನ್ ಹೀರೋ ಅಂತ ಹೇಳ್ಬೋದು, ದೀಪಕ್ ಅವರು ಹುಡುಗಿ ವೇಷನ ಹಾಕ್ಕೊಂಡು ಆ ಮೇಕಪ್ ಎಲ್ಲ ಮಾಡಿಕೊಂಡು ನಿಜವೂ ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರು ನಮ್ಮ ಇಡೀ ಸಿನಿಮಾನ ನಮ್ಮನ್ನು ನಗಿಸ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಸೀನಲ್ಲೂ ಅವ್ರನ್ನ ಒಂದೊಂದು ಕ್ಯಾರೆಕ್ಟ್ರಲ್ಲೂ ಅವರು ಒಂದೊಂದು ಸ್ಯಾರಿ ಹಾಕೊಂಡ್ಬಂದಾಗ ಅಥವಾ ಬೇರೆ ಬೇರೆ ಅವತಾರಗಳು ಹಾಕೊಂಡ್ಬಂದಾಗ ಸುಮ್ಮನೆ ಅವರು ನೋಡ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಂದಲೇ ಒಂದು ಮಿಸ್ಟರ್ ರಾಣಿಗೆ ಒಂದು ಕಳೆ ಬಂದಿದೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ ಇದೆ, ಅದನ್ನು ದೀಪಕ್ ಅವರು ತುಂಬ್ತಾರೆ ಅಂತ ಅನಿಸಿದೆ ನಿಜವಾಗ್ಲೂ. ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ಒಳ್ಳೆ ಮನೋರಂಜನೆ ಇರುವಂಥ ಒಂದು ಸಿನಿಮಾ ಇದು. ಡೆಫಿನೆಟ್ಲಿ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಟ್ರೈ ಮಾಡಿರುವಂಥ ಸಿನಿಮಾ. ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿದ್ದೀರಾ, ಅಥವಾ ಬೇರೆ ಬೇರೆ ಸಿನಿಮಾ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಅದು ಒಂದು ಹೊಸ ಟೀಮ್ ಮಾಡಿದೆ. ಸೊ ಟಿಕೆಟ್ ಕೂಡ 19 rupees ಇಟ್ಟಿದ್ದಾರೆ. ದಯವಿಟ್ಟು ಇದನ್ನು ಕನ್ನಡ ಪ್ರೇಕ್ಷಕರು ಬಂದು ಇದನ್ನು ಆಶೀರ್ವಾದ ಮಾಡಬೇಕು, ನೋಡಬೇಕು ಸಿನಿಮಾನ. ಯಂಗ್ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡಬೇಕು. ದೀಪಕ್ ಅಂತವರು ಒಂದು ಅಸೆಟ್ ಕನ್ನಡ ಇಂಡಸ್ಟ್ರಿಗೆ ನಿರ್ದೇಶಕರು, ಹಾಗೆ ಸಿನಿಮಾದ ನಿರ್ದೇಶಕರು ಹೊಸ ಪ್ರಯತ್ನ, ಹೊಸ ಕಾನ್ಸೆಪ್ಟ್ನ ಕಡಿಮೆ ಮೇಲೆ ಬರ್ತಾ ಇದ್ದಾರೆ. ಇವರೆಲ್ಲ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ದಯವಿಟ್ಟು ರಾಣಿನ ವಾಚ್ ಮಾಡಿ. ದೀಪಕ್ ಮತ್ತು ವತ್ಸಾನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಹಾಗೂ ದೀಪಕ್ ಜೊತೆ ನಾಟಕನೂ ಮಾಡಿದ್ದೀನಿ. ಮೋಸ್ಟ್ ವರ್ಸಿಟಲ್ ಆ್ಯಕ್ಟರ್ ಅಂತ ಹೇಳೋಕ್ಕೆ ತಪ್ಪೆ ಅಂತ ಇರಲಿಲ್ಲ. ಅಷ್ಟೊಂದು ನಾನು ಸಿನಿಮಾದ ಬಗ್ಗೆ ಜಾಸ್ತಿ ಏನೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಒಂದು ಅನ್ಸರ್ಟನ್ ಇಶ್ಯೂಸ್ ಇದೆ, ಕಾಮಿಡಿ ಇದೆ. ಅದ್ರ ಜೊತೆಗೆ ಒಂದು ಸಿಚುವೇಷನಲ್ ಕಾಮಿಡಿನಲ್ಲಿ ಒಬ್ಬ ಪ್ಯಾಷನೇಟ್ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋನು ಏನೆಲ್ಲ ಕಷ್ಟಪಡ್ತಾನೆ ಮತ್ತು ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಅಂತ ನಾನು ಕೇಳ್ಬಿಡೋದು ಮುಂದೆ ನನಗಂತೂ ಜಾಸ್ತಿ ಮಾತಾಡೋದಕ್ಕೂ ಬರೋಲ್ಲ. ಎಲ್ಲರೂ ಬಂದು 7ನೇ ತಾರೀಕು ಸಿನಿಮಾ ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೂ ಬಹಳ ಅದ್ಭುತವಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಇಂಟರ್ಕಟ್ಸ್ ಆಗಲಿ, ಹಾಗೆ ಎಮೋಷನ್ಸ್ ಆಗಲಿ, ಡಿಎಫೆಕ್ಟ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಗುಡ್, ಎಸ್ಪೆಷಲಿ ವಿತ್ ಮ್ಯೂಸಿಕ್ ಆಲ್ಸೋ ಸೂಪರ್ ಆಗಿದೆ. ಮಿಸ್ಟರ್ ರಾಣಿ, ಆಲ್ ದ ಬೆಸ್ಟ್. ಸೋ ಮಚ್ ಥ್ಯಾಂಕ್ ಯು ಮಂಜಾ ಫಾರ್ ಬೀಯಿಂಗ್ ದಿಸ್ ಮ್ಯಾನ್. ಇದು ನನಗೆ ಸಿನಿಮಾದಲ್ಲೇ ನೋಡಬೇಕಾಗತ್ತೆ, ನಾನೇನು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ವೆರಿ ಟರ್ನಿಂಗ್ ಪಾಯಿಂಟ್ ಒಂದಷ್ಟಿದೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಇದೆಯಾ? ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಏನಾದರೂ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಈಗ ಒಳ್ಳೆ ಕೆಳಗಡೆ ಕಾಣಲ್ಲ ಮೇಲೆ ಇರೋ ಎಲ್ಲ ಥ್ಯಾಂಕ್ ಯು. ಮೇಲ್ ಕಳಿಸ್ತಾ ಇರೋದು ಒಳಗಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಪ್ರೀಮಿಯರ್ ಶೋಲಿ ಎಲ್ಲ ಒಂದು ಫನ್ ವರ್ಲ್ಡ್ ಕ್ರಿಯೇಟ್ ಆಗಿತ್ತು. ನಾವು ಅಂದ್ಕೊಂಡಿದ್ದು ಪಂಚಸ್ಗೆ, ನಾವು ಅಂದ್ಕೊಂಡಿದ್ದು ಕಾಮಿಡಿ ಡೈಟ್ಗೆ ಎಲ್ಲರೂ ನಗ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಇದು ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಫನ್ ಅನ್ಲಿಮಿಟೆಡ್ ಫನ್ ಫೀಲ್ಡ್ ಆಗಿದೆ. ಥಿಯೇಟ್ರ್ ಫೀಲ್ಡ್ ಆಗಬೇಕಂದ್ರೆ ನಾನು ನಾಡಿನಿಂದ ತಿಳ್ಸ್ಕೊಳ್ತೇನೆ. ದಯವಿಟ್ಟು ನೋಡ್ತಾ ದಯವಿಟ್ಟು ಎಲ್ಲರಿಗೂ ಹೇಳಿ, ಸಿನಿಮಾ ನೋಡಿರೋರು ರಿವ್ಯೂ ಬರ್ತಾರೆ.
ಮಂಜ ನಾನು ಸ್ಕ್ರಿಪ್ಟ್ ಎಲ್ಲ ಮೊದಲು ಓದ್ತಿದ್ದಾಗ ಬಳ್ಳಾರಿ ನಾವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದ್ತಾ ತುಂಬ ಮಜಾ ಬರ್ತಾ ಇತ್ತು. ಇಂಪ್ರೂವೈಸ್ ಮಾಡ್ತಾ ಇದ್ವಿ, ರಿಹರ್ಸಲ್ ಮಾಡ್ತಾ ಇದ್ವಿ, ಅಲ್ಲೇ ನಾವು ಮಜಾ ಮಾಡ್ತಾ ಇದ್ವಿ. ಆ ಮಜಾ ಹೋಪ್ ಇಸ್ ಟ್ರಾನ್ಸ್ಲೇಟೆಡ್ ಸ್ಕ್ರೀನ್. ಅಂದರೆ ಇವತ್ತು ಯಾರು ಆಡಿಯನ್ಸ್ ಬಂದಿದ್ದೀರಾ, ಪ್ರತಿ ಸಲ ನೀವು ನಕ್ಕಾಗ ನಮಗೆ ಖುಷಿ ಆಗ್ತಿರ್ತದೆ. ಯಾಕಂದರೆ ನಾವೆಷ್ಟು ಮಜಾ ಮಾಡಿದ್ವಿ ಅಷ್ಟೇ ಕಚ್ಚಿಗುಡಿಗಳು ನಾವು ಆಡಿಯನ್ಸ್ ಕೊಡುವಂಥ ಒಂದು ಸನ್ನಿವೇಶ ಒದಗಿಕೊಂಡಿದೆ. ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನಮಗೆ ಚಾನ್ಸ್ ಕೊಟ್ಟಂಥ ಪ್ರೊಡಕ್ಷನ್ ಅಥವಾ ಎವ್ರಿ ಅದರ್ ಡಿಪಾರ್ಟ್ಮೆಂಟ್ ನಾವು ಒಂದು 2 ಕ್ಷಣ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕೆಲಸ ಮಾಡೋದು ಮಾತ್ರ ಕಾರಣ. ಸೊ ಎಲ್ಲ ತಾಂತ್ರಿಕ ವರ್ಗಕ್ಕೆ ಹ್ಯಾಟ್ಸ್ ಆನ್ ಆ್ಯಂಡ್ ಮೇಕಪ್ನಲ್ಲಿ ಸಪೋರ್ಟ್ ಮಾಡೋದು ಸುಮಾ ಇಂಟಿಗ್ರಲ್ ಪಾರ್ಟ್ ಎವ್ರಿ ಸಿಂಗಲ್ ಡೇ. ಸೊ ಇಡೀ ತಂಡಕ್ಕೆ ವೆರಿ ಲಾಂಗ್ ಇನ್ವಿಟೇಷನ್. 7ನೇ ತಾರೀಕಿಗೆ ಮಿಸ್ಟರ್ ರಾಣಿ ಬರ್ತಾ ಇದ್ದಾರೆ. ಸ್ವಲ್ಪ ನಕ್ಕು ನಡೆದು ಆರಾಮಾಗಿ ಜೀವನ ಹೋಗೋಣ, ಕಮ್ ಎಂಜಾಯ್ ಮಾಡಿ. ದರ್ ಇಸ್ ರೊಮ್ಯಾನ್ಸ್, ದರ್ ಇಸ್ ಥ್ರಿಲ್ಲರ್ ವಿತ್ ಥ್ರಿಲ್ ಎಲಿಮೆಂಟ್ಸ್, ದರ್ ಇಸ್ ಡೆಫಿನೆಟ್ಲಿ ಆ್ಯಕ್ಷನ್ ಆ್ಯಂಡ್ ಲಾಟ್ ಆಫ್ ಕಾಮಿಡಿ. ಬನ್ನಿ ಕುಟುಂಬ ಸಮೇತವಾಗಿ ಮೂವಿ ತುಂಬ ಕಾಮಿಡಿ ಚೆನ್ನಾಗಿದೆ. ಇದನ್ನ ಡೈರೆಕ್ಟ್ ಮಾಡ್ತಕ್ಕಂಥ ಮೆಚ್ಚಕ್ಕೆ ನಾವು ತುಂಬ ಕಾಂಪ್ಲೆಕ್ಸ್ ಹೇಳ್ತೀವಿ. ಅವ್ರು ನನ್ನ ಮಗ ಭಾಳ ಹೆಮ್ಮೆ ಆಗ್ತದೆ. ನನ್ನ ದೊಡ್ಡ ಮಗ ಹರಿಚಂದ್ರ ಅಂತ. ಆಮೇಲೆ ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡತಕ್ಕಂಥ ದೀಪಕ್ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಚೆನ್ನಾಗಿದೆ ಮೂವಿ. ನನಗೆ ಒಂದೊಂದು ಸೀನ್ ನೆನೆಸ್ಕೊಂಡು ತುಂಬ ನಗು ಬರ್ತದೆ. ಇವಾಗಲೂ ಅಷ್ಟೇ ನೆನೆಸ್ಕೊಂಡು ನಗು ಬರ್ತದೆ. ಅದು ಕಾಕ ಪಾತ್ರ ಮಾಡಿದ ಡೈರೆಕ್ಟ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲರೂ ನೋಡಬೇಕು ಸಿನಿಮಾನೆ. ಮನೆಯಲ್ಲಿ ನಾವು ಮೂವಿಗೆ ಥಿಯೇಟ್ರಿಗೆ ಬರೋದಕ್ಕೆ ಸ್ವಲ್ಪ ಬೇಜಾರು ಇದೆಲ್ಲ ಕಲಿಯೋದಕ್ಕೋಸ್ಕರ ಬರ್ತೀವಿ. ಅದರಿಂದ ಫಸ್ಟಿಂದ ಇದು ಕಡೆ ತಕ್ಕಂಥ ಮೂವಿ ತುಂಬ ಚೆನ್ನಾಗಿದೆ. ಅದಕ್ಕೆ ಇಷ್ಟ ಆಯ್ತು. ನನ್ನ ಮಗ ಅಂತ ನಾನು ಹೇಳ್ಕೊಳ್ಳಲ್ಲ, ಮೂವಿ ಇಷ್ಟ ಆಗಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದ್ರೆ ಚಿತ್ರ ಇಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ರಿಕ್ವೆಸ್ಟ್ ನೋಡಿದ್ದೆ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಅದನ್ನು ಚಾವು ಮಾಡಿದ್ದೀನಿ. ಈಗ ಜಸ್ಟ್ ನಾವು ಪ್ರೀಮಿಯರ್ ಶೋ ಮುಗಿಸಿದ್ವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಫ್ರೈಡೆಯಿಂದ ಸಿನಿಮಾ ಥಿಯೇಟರ್ಸಲ್ಲಿ ಇರುತ್ತೆ. ಜಸ್ಟ್ ಫಾರ್ 99 ರುಪೀಸ್ ಟಿಕೆಟ್ಗೆ ಬಿಟ್ಟಿದ್ದಾರೆ ಫಿಲಮ್ನ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಇಂಥ ಕಂಟೆಂಟ್ ಸಿನಿಮಾಗಳಿಗೆ ನಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಹೆಸರು ನವೀನ್ ಅಂತ. ಈ ಸಿನಿಮಾ ಸೌಂಡ್ ಇದೆ. ಸೌಂಡಲ್ಲಿ ತುಂಬ ಕೆಲಸ ಇರ್ತೀವಿ, ತುಂಬ ಎಂಜಾಯ್ ಮಾಡಿದ್ವಿ. ಟೆಕ್ನಿಕಲಿ ಅವರು ಬಿಟ್ಕೊಡೋ ಚೆನ್ನಾಗಿ ಮಾಡ್ತಿದ್ದೀವಿ. ತುಂಬ ಖುಷಿ ಇದೆ ಅದಕ್ಕೆ ಈ ಸಿನಿಮಾಗೆ ವರ್ಕ್ ಮಾಡಿರೋದು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಸೌಂಡ್ ಜೊತೆ ವಿಜುವಲ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತಾರೆ. ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ. ಹೊಸದನ್ನು ತುಂಬ ಚೆನ್ನಾಗಿ ಮಾಡಿದೆ. ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಏನೋ ಒಂದು ನಾವು 150 ಜನ ಫ್ಯಾಮಿಲಿ ಸೇರಿ ಏನೋ ಒಂದು ಪ್ರಯತ್ನ ಮಾಡಿದ್ದೀವಿ. ಒಂದು ಕಾಮಿಡಿ ಹಿನ್ನೆಲೆನಲ್ಲೇ ಎಲ್ರಿಗೂ ಒಂದು ರೀಚ್ ಆಗುವಂಥ ಸಿನಿಮಾ. ಅಂದರೆ ಯಾವ ಥರ ಅಂತಂದರೆ, ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದರೆ, ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರು ತುಂಬ ಜನ ನೋಡಿದ್ದೀನಿ. ಎಲ್ಲರೂ ಇಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ. ಆದರೆ ಏನೇನೋ ಕಾರಣಗಳಗಡೆ ಎಷ್ಟೊಂದು ಜನ ಕ್ಯಾಮ್ರಾಮನ್ ಆಗಿದ್ದಾರೆ, ಲೈಟ್ ಬಾಯ್ ಆಗಿದ್ದಾರೆ, ಎಷ್ಟೊಂದು ಜನ ಬೇರೆ ಬೇರೆ ಎಡಿಟರ್ಗಳಾಗಿದ್ದಾರೆ. ನಿಮಗೆ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಎಷ್ಟೊಂದು ಜನ ಇಂಡಸ್ಟ್ರಿ ಬಿಟ್ಬಿಟ್ಟು ಹೋಗಿದ್ದಾರೆ, ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾನು ಬಣ್ಣಾರೆ ನೋಡಿದ್ದೀನಿ ಒಂದು 10 ವರ್ಷದಿಂದ. ಸೊ ಆವಾಗ ನನಗೆ ಅನಿಸಿದ್ದು ಯಾಕೆ ಹಿಂಗಾಗುತ್ತೆ. ಸೊ ಕೊನೆಗೆ ಅವ್ರಿಗೆ ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡಿಕೊಂಡು ಬದುಕ್ತಾರೆ ಲೈಫಲ್ಲಿ ಕೊನೆವರೆಗೂ. ಸೊ ಅದನ್ನೆಲ್ಲ ನೋಡಿದಾಗ ಅದೊಂದು ಟ್ರ್ಯಾಜಿಡಿ. ಆ್ಯಕ್ಚುಲಾಗಿ ಎಲ್ಲರ ಲೈಫಲ್ಲಿ ನಡೆಯುವಂಥ ಟ್ರ್ಯಾಜಿಡಿ. ಆ ಟ್ರ್ಯಾಜಿಡಿನೇ ಒಂದು ಕಾಮಿಡಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಬ್ಬ ಹುಡುಗ, ಈಗ ಎಲ್ರಿಗೂ ಏನು ಪ್ಯಾಷನ್ ಇರುತ್ತೆ, ಆ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ ಪ್ಯಾಷನ್ ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ಯಾಷನ್ ಎಕ್ಸ್ಟ್ರೀಮ್ಗೆ ಹೋದರೆ ಏನಾಗುತ್ತೆ,
ಅವನೆಲ್ಲೂ ಅವನು ಆ ಪ್ಯಾಷನ್ನ ಬಿಡದೆ ನಾನು ಹಿಂಗೆ ಮಾಡ್ತೀನಿ ಅಂತ ಹೋದರೆ ಅದು ಯಾವ ಥರ ಟ್ವಿಸ್ಟ್ ತೊಗೋಬೋದು, ಈ ಥರ ಯೋಚನೆ ಮಾಡಿ ಏನೋ ಒಂದು ಮಾಡಿರೋವಂಥ ಒಂದು ಪ್ರಯತ್ನ. ನಾನು ಆಗಲೇ ಹೇಳ್ದಂಗೆ ಇದು ಆಲ್ರೆಡಿ ಒಂದು 10 ಶೋ ಮಾಡಿದ್ದೀವಿ ನಮ್ಮ ಪ್ರೊಡ್ಯೂಸರ್ಗಳಿಗೆ. ಸೊ ಎಲ್ಲರೂ ನೋಡಿ ಇಷ್ಟಪಟ್ಟು ಇದನ್ನು ಎಂಕರೇಜ್ ಮಾಡ್ತಾಯಿದ್ದಾರೆ. ನೀವು ಎಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ನಿಮಗೆ ಮೂವಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕು ನಮಗೆ ನೋಡೋಕ್ಕೆ ಅಂತ ತುಂಬ ಇಷ್ಟಪಡ್ತಾರೆ. ಆದರೆ ಅಂಥ ಸಿನಿಮಾಗಳು ಈ ನಡುವೆ ಬರ್ತಾ ಇಲ್ಲ. ಅದನ್ನು ನೋಡೋಕ್ಕೆ ಸೂಕ್ತವಾದ ಸಿನಿಮಾ ಅಂತ ಅಂದರೆ ನಮಗೆ ಮಿಸ್ಟರ್ ರಾಣಿ. ನಿಜವಾಗ್ಲೂ ಕೂತ್ಕೊಂಡು 2-2.5 ಗಂಟೆ ಏನು ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಅನ್ನೋದು ವ್ಯಕ್ತ ಆಗುತ್ತೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮೂವಿ ಯಾವುದು ಅಂತ ಕೇಳಿದ್ರೆ ನಾನು ಮಿಸ್ಟರ್ ರಾಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದರಲ್ಲಿ ದೀಪಕ್ ಹೀರೋ ಆಗಿ ಮಾಡಿದ್ದಾರೆ. ಅವ್ರನ್ನ ದೀಪಕ್ ಹೀರೋ ಆಗಿ ಇಷ್ಟಪಡಬೇಕಾ, ಹೀರೋಯಿನ್ ಆಗಿ ಇಷ್ಟಪಡಬೇಕಾ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಯಾಕೆಂದರೆ ಇವರು ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ಹಿಟ್ ಆದಮೇಲೆ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ. ನಾನೇ ಭವಿಷ್ಯ ಹೇಳ್ಬಿಟ್ಟೆ ನೋಡಿ ಆಗಲೇ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿ. ಈ ಸಿನಿಮಾ ಹಿಟ್ ಆದಮೇಲೆ ದೀಪಕ್ ಅವ್ರಿಗೆ ನಟ ಆಗಿ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಹೀರೋಯಿನ್ ಆಗಿ ಚಾನ್ಸ್ ಬರ್ತಾರೆ. ಅವ್ರು ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾರೆ, ನಾವು ಹೀರೋ ಚೂಸ್ ಮಾಡ್ಕೋಬೇಕಾ, ಹೀರೋಯಿನ್ ಆಗಿ ಚೂಸ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ಎರಡೂ ಪಾತ್ರಕ್ಕೂ ಅವ್ರಿಗೆ ಅವಾರ್ಡ್ ಬಂದ್ರೂ ಇದರಲ್ಲಿ ಇದೇ ಇಲ್ಲ, ಸಂಶಯನೇ ಇಲ್ಲ. ಅಂಥ ಒಂದು ಸಿನಿಮಾ ಎಲ್ಲರೂ ಇದನ್ನು ನೋಡಿ ಮೆಚ್ಚಿ ಒಂದು ಪ್ರಮೋಟ್ ಮಾಡಬೇಕು ಅಂತ ನಾನು ಎಲ್ಲರಿಗೂ ಈ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಸೊಸೆ ಇದರಲ್ಲಿ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿರ್ದೇಶಕರು ಏನಿದ್ದಾರೆ ಮಧುಚಂದ್ರ, ಅವರ ಮದರು ಅಂದರೆ ನನ್ನ ಅತ್ತೆ ಇವರು ವಸಂತ ಅವರು. ಈ ಸಿನಿಮಾವನ್ನು ನಿರ್ದೇಶಿಸಿದಂತಹ ಮಧುಚಂದ್ರ ಅವರ ಪತ್ನಿ ನಾನು ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾನು ಸುನೀತಾ ಅಂತ ಅವರು ಬೈತೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳ್ತೀನಿ, ಈಗ ತಾನೇ ಮಾತಾಡಿ ಹೋದ್ರಲ್ಲ ಮಂಜು ಮಾಂಡವ್ಯ, ಅವನು ನನ್ನ 2ನೇ ಮಗ. ಸೊ ನಮ್ಮ ಇಡೀ ಕುಟುಂಬನೇ ಕಲೆಯ ಆರಾಧನೆಯಲ್ಲಿ, ಕಲೆಯ ಸೇವೆಯಲ್ಲಿ ಇರುವಂಥದ್ದು. ಪ್ಲೀಸ್ ಎಲ್ಲರೂ ಪ್ರಮೋಟ್ ಮಾಡಬೇಕು ಅಂತ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಈ ಸಿನಿಮಾ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಸೊ ಮಿಸ್ಟರ್ ರಾಣಿ ದೀಪಕ್ ಅವ್ರನ್ನ ನಾವು 2-2.5 ವರ್ಷದಿಂದ ಕಾಪಾಡ್ಕೊಂಡು ಈಗ ನಾಳಿದ್ದು ರಿಲೀಸ್ ಮಾಡ್ತಾ ಇದ್ದೀವಿ. ಈಗೆಲ್ಲ ನೀವೆಲ್ಲ ನೋಡಿದ್ದೀರಾ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಬಂದು ಎಲ್ಲರಿಗೂ ಹಂಚಬೇಕು, ಒಳ್ಳೆ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ನಾನು ಸಹ ನಿರ್ಮಾಪಕನಾಗಿ ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕನಾಗಿ ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಚಾಚಿ 420 ಜ್ಞಾಪಕ ಆಗುತ್ತೆ. ಈ ಮೂವಿನ ಮಿಸ್ಟರ್ ರಾಣಿ ಅಂತಲೂ ಕರಿಬೋದು, ಕಾಕಾ 420 ಅಥವಾ ಮಿಸ್ಟರ್ 420 ಅಂತಲೂ ಕರಿಬೋದು. ಈ ಸಿನಿಮಾ ನೋಡಿ ಆಚೆ ಬಂದಾಗ ನಮಗೆ 3-4 ಪಾತ್ರಗಳು ತಲೆಯಲ್ಲಿ ಉಳ್ಕೊಳ್ತವೆ. ಒಂದು ಕಾಕಾ ಕ್ಯಾರೆಕ್ಟ್ರು, ಒಂದು ಮಿಸ್ಟರ್ ರಾಣಿ ಕ್ಯಾರೆಕ್ಟ್ರು ಮತ್ತು ನಮ್ಮ ಮಂಜು ಅವ್ರ ಕ್ಯಾರೆಕ್ಟರ್ಗಳು ತುಂಬ ಅದ್ಭುತವಾಗಿ ಮೂವಿ ಬಂದಿದೆ. ಈ ಮೂವಿಯಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟು, ವಯಸ್ಕರಿಗೆ ರೊಮ್ಯಾಂಟಿಕ್ಕು ಮತ್ತು ಸೀನಿಯರ್ಸ್ಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಬಂದಿದೆ. ತುಂಬ ಅದ್ಭುತವಾಗಿದೆ. ವಿಶ್ ಯು ಗುಡ್ ಲಕ್ ಫಾರ್ ಮಿಸ್ಟರ್ ರಾಣಿ ಆ್ಯಂಡ್ ಟೀಮ್ ಆ್ಯಂಡ್ ಹ್ಯಾವ್ ಎ ಗುಡ್ ಟೈಮ್.